ಹಾಯ್ ಫ್ರೆಂಡ್ಸ್, mastmaga.com ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಹಡಗಲ್ಲಿ ಪ್ರಯಾಣ ಮಾಡುವಾಗ ಲೈಫ್ ಜಾಕೆಟ್ ಇರುತ್ತೆ, ಕಾರ್ಗಳಲ್ಲಿ ಏರ್ ಬ್ಯಾಗ್ ಇರುತ್ತೆ, ಹೆಲಿಕಾಪ್ಟರ್, ಫೈಟರ್ ಜೆಟ್ಗಳಲ್ಲಿ ಪ್ಯಾರಾಚೂಟ್ ಇರುತ್ತೆ. ಆದರೆ ಕಮರ್ಷಿಯಲ್ ವಿಮಾನದಲ್ಲಿ ಏನೂ ಇರಲ್ವಾ? ಅಪಘಾತ ಸಂದರ್ಭ ಬಂದರೆ ಪೈಲಟ್ಗಳು ಮೇಡೇ ಮೇಡೇ ಪ್ಯಾನ್ ಪ್ಯಾನ್ ಅಂತ ಕೂಗಿಕೊಳ್ಳೋ, ಆ ರೀತಿ ಸಿಗ್ನಲ್ ಕೊಡೋ ಆಪ್ಷನ್ ಇದೆಯಲ್ಲ, ಏನದು? ಅದು ಮಾತ್ರ ಯಾಕಿದೆ? 7,500, 7,600, 7,700 ಅಥವಾ 7500, 7600, 7700 ಅನ್ನೋ ಕೋಡ್ ಬಳಸಿ ಗ್ರೌಂಡ್ ಸ್ಟೇಷನ್ ಬಳಿ ಸಹಾಯ ಕೇಳ್ತಾರಲ್ಲ, ಅದರ ಅರ್ಥ ಏನು? ಈಗ ನೋಡಿ, ಅಹಮದಾಬಾದ್ ಅಪಘಾತದಲ್ಲಿ ಮೇಡೇ ಮೇಡೇ ಅಂತ ಪೈಲಟ್ ಅಷ್ಟು ಕೂಗಿದ್ರೂ ಕೂಡ ಒಂದು ಪ್ರಾಣವನ್ನು ಉಳಿಸ್ಲಿಕ್ಕಾಗಲಿಲ್ಲ. ಒಬ್ಬ ವ್ಯಕ್ತಿ ಅದು ಕ್ರ್ಯಾಶ್ ಆಗೋ ಟೈಮ್ನಲ್ಲಿ ಆಚೆ ಬಿದ್ದಿರೋದು ಬಿಟ್ಟರೆ, ಕ್ರ್ಯಾಶ್ ಆದಮೇಲೆ, ಬೆಂಕಿ ಸ್ಫೋಟ ಆದಮೇಲೆ ಒಬ್ಬನೂ ಉಳಿಸ್ಲಿಕ್ಕಾಗಲಿಲ್ಲ. ಎಮರ್ಜೆನ್ಸಿ ಎಕ್ಸಿಟ್ ಅನ್ನೋದು ಒಬ್ಬ ಪ್ರಯಾಣಿಕನಿಗೆ ಮಾತ್ರ ಯೂಸ್ ಆಯಿತು. ಅಸಲಿಗೆ ವಿಮಾನ ಅಪಘಾತಗಳಾದಾಗ ಜನರನ್ನ ಉಳಿಸೋಕೆ ಆಗಲ್ವಾ? ಈ ಮೇಡೇ ಮೇಡೇ ಪ್ಯಾನ್ ಪ್ಯಾನ್ ಸಿಗ್ನಲ್ಗಳೆಲ್ಲ ಏನು? ಈ ಎಮರ್ಜೆನ್ಸಿ ಕಾಲ್ಗಳಿಂದ ಇದುವರೆಗೆ ಜೀವ ಉಳಿದಿದೆಯಾ? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಇಸ್ವಿ 1999 ನೇಪಾಳದ ಕಾಠ್ಮಂಡುನಿಂದ ದಿಲ್ಲಿಗೆ ಬರ್ತಾ ಇದ್ದ ಇಂಡಿಯನ್ ಏರ್ಲೈನ್ಸ್ ವಿಮಾನದ IC-814ನ 5 ಉಗ್ರರು ಹೈಜಾಕ್ ಮಾಡಿದ್ರು. ಆದರೆ ವಿಮಾನದ ಪೈಲಟ್ ಸದ್ದಿಲ್ಲದೆ ಒಂದು ಬಟನ್ ಅನ್ನು ಪ್ರೆಸ್ ಮಾಡಿದ್ರು. ಕೂಡಲೇ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಏನೋ ಒಂದು ಮೆಸೇಜ್ ಪಾಸ್ ಆಯಿತು. ವಿಮಾನ ಹೈಜಾಕ್ ಆಗಿ ಅಫ್ಘಾನಿಸ್ತಾನದ ಕಂದಹಾರ್ಗೆ ಹೋದ್ರೂ ಕೂಡ ಮೌಖಿಕವಾಗಿ ವಿಚಾರ ತಿಳಿಯೋಕ್ಕೂ ಮುಂಚೆ ಇಂಡಿಯನ್ ಆರ್ಮಿಗೆ ಅಲರ್ಟ್ ಹೋಗಿರುತ್ತೆ. ಸರ್ಕಾರದ ರಾಜತಾಂತ್ರಿಕ ಕೆಲಸಗಳು ಶುರುವಾಗಿರ್ತವೆ. ಪೈಲಟ್ ಬಳಸಿದ ಬಟನ್ನ ಕೋಡ್ 7500. ಇದರ ಬಗ್ಗೆ ಮುಂದೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದೇ ರೀತಿ ಇಸವಿ 1983 ಏರ್ ಕೆನಡಾ ವಿಮಾನ 143ನಲ್ಲಿ ಹಾರ್ತಾ ಇದ್ದಾಗಲೇ ಇಂಧನ ಖಾಲಿಯಾಗುತ್ತೆ. ಆಗಲೂ ಪೈಲಟ್ ಒಂದು ಎಮರ್ಜೆನ್ಸಿ ಸಂದೇಶವನ್ನು ರವಾನಿಸ್ತಾರೆ. ತಕ್ಷಣ ಏರ್ ಟ್ರಾಫಿಕ್ ಕಂಟ್ರೋಲರ್ ಗಿಮ್ಲಿ ಏರ್ ಬೇಸ್ ಬಳಿ ಏರ್ ಸ್ಪೇಸ್ ಕ್ಲಿಯರ್ ಮಾಡಿ ಎಮರ್ಜೆನ್ಸಿ ಕ್ರಮ ತಗೊಳ್ತಾರೆ. ಎಂಜಿನ್ನಲ್ಲಿ ಶಕ್ತಿನೇ ಇಲ್ಲದೆ ಇದ್ರೂ ಕೂಡ ಪವಾಡ ಸದೃಶ ರೀತಿಯಲ್ಲಿ ವಿಮಾನ ಗ್ಲೈಡ್ ಮಾಡಿಕೊಂಡು ಗಿಮ್ಲಿ ಏರ್ಬೇಸ್ನಲ್ಲಿ ಬಚಾವಾಗುತ್ತೆ. ಇಂದಿಗೂ ಆ ವಿಮಾನವನ್ನು ಗಿಮ್ಲಿ ಗ್ಲೈಡರ್ ಅಂತಲೇ ಕರೀತಾರೆ. 69 ಜನರ ಪ್ರಾಣ ಉಳಿಯುತ್ತೆ. ಪೈಲಟ್ ಕೊಟ್ಟ ಕಾಲ್ ಅಥವಾ ಒತ್ತಿದ ಬಟನ್ ಹೆಸರು ಮೇಡೇ. ಇನ್ನು ಇಸವಿ 2000 ಬರೋಬ್ಬರಿ 398 ಪ್ರಯಾಣಿಕರಿದ್ದ ಬ್ರಿಟಿಷ್ ಏರ್ವೇಸ್ ಫ್ಲೈಟ್ 2069 ಕಾಕ್ಪಿಟ್ಗೆ ಮಾನಸಿಕ ಅಸ್ವಸ್ಥ ಪ್ರಯಾಣಿಕರೊಬ್ಬರು ನುಗ್ತಾರೆ. ವಿಮಾನ ಕ್ರ್ಯಾಶ್ ಮಾಡೋಕೆ ಪ್ರಯತ್ನ ಪಡ್ತಾರೆ. ತಕ್ಷಣ ಒಬ್ಬ ಪೈಲಟ್ ಒಂದು ಬಟನ್ ಒತ್ತಿ ಕಾಲ್ ಕೊಟ್ರೆ ಕೋ ಪೈಲಟ್ ಆ ಮಾನಸಿಕ ಅಸ್ವಸ್ಥ ವ್ಯಕ್ತಿಯನ್ನು ಹಿಡಿದು ಕಟ್ಟಾಕ್ತಾರೆ. ಅಲರ್ಟ್ನಿಂದ ನೈರೋಬಿ ಏರ್ ಟ್ರಾಫಿಕ್ ಕಂಟ್ರೋಲರ್ ವಿಮಾನದ ರ್ಯಾಪಿಡ್ ಡಿಸೆಂಟ್ ಹಾಗೂ ಎಮರ್ಜೆನ್ಸಿ ಲ್ಯಾಂಡಿಂಗ್ಗೆ ಅನುವು ಮಾಡಿಕೊಡ್ತಾರೆ. ಈ ಕೇಸ್ನಲ್ಲಿ ಪೈಲಟ್ ಕೊಟ್ಟ ಕಾಲ್ ಹೆಸರು ಪ್ಯಾನ್ ಪ್ಯಾನ್. ಹೀಗೆ ಸಾಕಷ್ಟು ಘಟನೆಗಳಲ್ಲಿ ಪೈಲಟ್ಗಳು ಕೊಡೋ ಮೇಡೇ ಪ್ಯಾನ್ ಪ್ಯಾನ್ ಎಮರ್ಜೆನ್ಸಿ ಕೋಡ್ ಸಿಗ್ನಲ್ ನೂರಾರು ಪ್ರಯಾಣಿಕರನ್ನ ಉಳಿಸಿದಾವೆ ಕೂಡ. ಒಂದು ಕೇಸ್ನಲ್ಲಂತೂ ಸಾವಿರಾರು ವಿಮಾನಗಳು ಕ್ರ್ಯಾಶ್ ಆಗೋ ದುರಂತ ತಪ್ಪಿದೆ. 2010ರಲ್ಲಿ ಐಸ್ಲ್ಯಾಂಡ್ನಲ್ಲಿ ಜ್ವಾಲಾಮುಖಿ ಸ್ಫೋಟಗೊಂಡು ಅದರ ಕಣ್ಣಿಗೆ ಕಾಣದ ಬೂದಿ ಇಡೀ ಯುರೋಪ್ನಲ್ಲಿ ಸ್ಪ್ರೆಡ್ ಆಗಿತ್ತು. ಜ್ವಾಲಾಮುಖಿಯ ಹೊಗೆಗೆ ವಿಮಾನಗಳ ಇಂಜಿನ್ ಅನ್ನ ಮಿಡ್ ಏರ್ನಲ್ಲೇ ಸೀಸ್ ಮಾಡೋ ಸಾಮರ್ಥ್ಯ ಇದೆ. ಆ ಟೈಮ್ನಲ್ಲಿ ವಿಮಾನ ಒಂದು ಸೆಕ್ಯೂರಿಟಿ ಅನ್ನೋ ಅಲರ್ಟ್ ಕೊಡುತ್ತೆ. ಕೂಡಲೇ ಸಾವಿರಾರು ವಿಮಾನಗಳ ಹಾರಾಟ ಕ್ಯಾನ್ಸಲ್ ಮಾಡಲಾಗುತ್ತೆ. ಒಂದು ವೇಳೆ ಆ ಅಲರ್ಟ್ ಕೊಡದೆ ಹೋಗಿದ್ದಿದ್ರೆ ಯುರೋಪ್ನಲ್ಲಿ ಸಿಕ್ಕಾಪಟ್ಟೆ ಏರ್ ಟ್ರಾವೆಲ್ ಆಗುತ್ತಲ್ಲ, ದೊಡ್ಡ ಪ್ರಮಾಣದಲ್ಲಿ ವಿಮಾನಗಳ ಇಂಜಿನ್ಗೆ ಆ ಧೂಳು ಮಿಶ್ರಿತ ಹೊಗೆ ಸೇರ್ಕೊಂಡು ಇಂಜಿನ್ ಸೀಸ್ ಆಗಿ ಸಾವಿರಾರು ಜನರ ಪ್ರಾಣಕ್ಕೆ ಅಪಾಯ ಬರ್ತಾ ಇತ್ತು. ಈಗ ನಾವು ಅಹಮದಾಬಾದ್ ವಿಮಾನ ಅಪಘಾತಕ್ಕೆ ಬರೋಣ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಕಾಶಿ ಅಯೋಧ್ಯೆಗೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 36,500. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್. ಇದು ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್, ಬೋಟಿಂಗ್, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷವಾದ ಕೇರಳ ಇರುತ್ತೆ. ಹೊರಡೋ ದಿನ 17 ಜುಲೈ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಏನಿದು ಮೇಡೇ ಸಿಗ್ನಲ್? ಗುರುವಾರ ಅಹಮದಾಬಾದ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದ AI-171 ವಿಮಾನದ ಪೈಲಟ್ಸ್ ಸುಮಿತ್ ಸಬರ್ವಾಲ್ ಹಾಗೂ ಕೋ ಪೈಲಟ್ ಕ್ಲೈವ್ ಕುಂದರ್ ವಿಮಾನ ಟೇಕ್ ಆಫ್ ಆಗ್ತಿದ್ದ ಹಾಗೆ ಮೇಡೇ ಕಾಲ್ ಕೊಟ್ಟಿದ್ರು.
ಆ ಮೇಡೆ ಕಾಲ್ಗೆ ಏರ್ ಟ್ರಾಫಿಕ್ ಕಂಟ್ರೋಲರ್ ಇಮಿಡಿಯೇಟ್ ಆಗಿ ರಿಪ್ಲೈ ಮಾಡಿದ್ರು. ಆದರೆ ಆ ರಿಪ್ಲೈಗೆ ಆ ಕಡೆಯಿಂದ ಮತ್ತೊಮ್ಮೆ ರೆಸ್ಪಾನ್ಸ್ ಬರಲೇ ಇಲ್ಲ. ಮೇಡೆ 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 ಅಂತ 3 ಸಾರಿ ಕೂಗಿದ ಮರುಕ್ಷಣ ವಿಮಾನ ಪತನ ಆಗಿದೆ. ಅಸಲಿಗೆ ಸ್ನೇಹಿತರೆ, ಮೇಡೆ ಅನ್ನೋದು ವಿಮಾನಯಾನ ಹಾಗೂ ನೌಕಾಯಾನ ಕ್ಷೇತ್ರದಲ್ಲಿ ಜಾಗತಿಕವಾಗಿ ರೂಢಿಯಾಗಿರೋ ಡಿಸ್ಟ್ರೆಸ್ ಸಿಗ್ನಲ್ ಅಥವಾ ಆತಂಕದ ಸಂಕೇತ. ವಿಮಾನ ಅಥವಾ ಹಡಗು ಸಂಪೂರ್ಣವಾಗಿ ನಾಶವಾಗೋ ಪರಿಸ್ಥಿತಿ ಬಂದರೆ ವಿಮಾನದ ಪೈಲಟ್ ಅಥವಾ ಹಡಗಿನ ಕ್ಯಾಪ್ಟನ್ ಮೇಡೆ ಕಾಲ್ ಕೊಡ್ತಾರೆ. ಎಂಜಿನ್ ಫೇಲ್ಯೂರ್, ಕ್ಯಾಬಿನಲ್ಲಿ ಬೆಂಕಿ, ವಿಮಾನ ಅಥವಾ ಹಡಗಿಗೆ ಸ್ಟ್ರಕ್ಚರಲ್ ಡ್ಯಾಮೇಜ್ ಆಗಿ ವಿಮಾನ ಕ್ರ್ಯಾಶ್ ಆಗೋದನ್ನು ಅಥವಾ ಹಡಗು ಮುಳುಗೋದನ್ನು ತಪ್ಪಿಸೋಕೆ ಸಾಧ್ಯ ಇಲ್ಲ ಅಂತ ಮೇಡೆ ಕಾಲ್ ಕೊಡಲಾಗುತ್ತೆ. 121.5 ಮೆಗಾ ಹರ್ಟ್ಸ್ನ ಡೆಡಿಕೇಟೆಡ್ ರೇಡಿಯೋ ಫ್ರೀಕ್ವೆನ್ಸಿಯಲ್ಲಿ ಏರ್ ಟ್ರಾಫಿಕ್ ಕಂಟ್ರೋಲರ್ಗೆ ಮೆಸೇಜ್ ಪಾಸ್ ಆಗುತ್ತೆ. ಇದು ಎಮರ್ಜೆನ್ಸಿಗಳಲ್ಲಿ ಬಳಸೋ ವೆರಿ ಹೈ ಫ್ರೀಕ್ವೆನ್ಸಿ ನೆಟ್ವರ್ಕ್. ಇದನ್ನು ಬಳಸಿ ಆಗಲೇ ಹೇಳಿದ ಹಾಗೆ 3 ಬಾರಿ ಮೇಡೆ 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 ಅಂತ ಕೂಗಲಾಗುತ್ತೆ. ಈ ಮೇಡೆ ಕಾಲ್ ಬಂದಾಗ ಎಲ್ಲ ಕಮ್ಯುನಿಕೇಷನ್ ಲೈನ್ಗಳು ಕೂಡ ಆ ಪರ್ಟಿಕ್ಯುಲರ್ ವಿಮಾನಕ್ಕೆ ಕಂಪ್ಲೀಟ್ ಪ್ರಯಾರಿಟಿ ಕೊಡ್ತವೆ. ಯಾವುದೇ ಕಾರಣಕ್ಕೂ ಸಂಪರ್ಕ ಕಟ್ ಆಗದಂತೆ ನೋಡ್ಕೊಳ್ಳೋಕೆ ಪ್ರಯತ್ನ ಪಡಲಾಗುತ್ತೆ. ಏರ್ ಟ್ರಾಫಿಕ್ ಕಂಟ್ರೋಲರ್ ವಿಮಾನದ ಕಾಕ್ಪಿಟ್ ಸಿಬ್ಬಂದಿಯೊಂದಿಗೆ ನೇರವಾಗಿ ಮಾತಿನ ಮೂಲಕ ಕಮ್ಯುನಿಕೇಟ್ ಮಾಡ್ತಾರೆ. ಪೈಲಟ್ ಸಮಸ್ಯೆ ಏನು ಅಂತ ಹೇಳ್ತಾರೆ. ಹಿಂದೆ ವಿಮಾನ ಎಲ್ಲಿದೆ ಅನ್ನೋ ಕೋಆರ್ಡಿನೇಟ್ಸ್ ಅಥವಾ ಅಕ್ಷಾಂಶ ರೇಖಾಂಶಗಳನ್ನು ಕೂಡ ಹೇಳಬೇಕಾಗಿತ್ತು. ಆದ್ರೀಗ GPS ಆಕ್ಯುರಸಿ ಜಾಸ್ತಿ ಇರೋದ್ರಿಂದ ಅದು ಆಟೋಮೆಟಿಕಲಿ ಗೊತ್ತಾಗುತ್ತೆ. ಆದರೂ ಸಮಸ್ಯೆ ಕಮ್ಯುನಿಕೇಟ್ ಆಗಿ ಇಮಿಡಿಯೇಟ್ ಆಗಿ ಎಮರ್ಜೆನ್ಸಿ ಲ್ಯಾಂಡಿಂಗ್ಗೆ ಬೇಕಾದ ಕ್ರಮ ತಗೊಳ್ಳೋಕೆ ಹೆಲ್ಪ್ ಆಗುತ್ತೆ. ಆದರೆ ಅಹಮದಾಬಾದ್ ಕೇಸ್ನಲ್ಲಿ ಅದಕ್ಕೆಲ್ಲ ಟೈಮೇ ಇರಲಿಲ್ಲ. ರನ್ವೇನಲ್ಲಿರೋ CCTV ಫುಟೇಜ್ ಒಮ್ಮೆ ನೋಡಿ ಸ್ನೇಹಿತರೆ. ವಿಮಾನ ರನ್ವೇ ಬಿಟ್ಟು ಹಾರಿ 30-32 ಸೆಕೆಂಡ್ಗೆ ಹಿಂಗೆ ಹೋಗಿ ಟೇಕ್ ಆಫ್ ಆಗಿ ಆಮೇಲೆ ಹಿಂಗೆ ಹೋಗಿ ತನ್ನ ಬೆಲ್ಲಿಯನ್ನು ನೆಲಕ್ಕಪ್ಪಳಿಸಿ ಕ್ರ್ಯಾಶ್ ಆಗಿದೆ. ಟೇಕ್ ಆಫ್ ಆಗಿ 14-15 ಸೆಕೆಂಡ್ಗೆ ವಾಪಸ್ ಡಿಸೆಂಟ್ ಶುರುವಾಗಿ ಹೋಗಿತ್ತು. ಆಲ್ಟಿಟ್ಯೂಡನ್ನು ಕಳ್ಕೊಳ್ಳೋಕೆ ಶುರುವಾಗಿತ್ತು. ಎತ್ತರ ಕಳ್ಕೊಂಡು ಕೆಳಗೆ ಬರೋಕ್ಕೆ ಶುರುವಾಗಿತ್ತು. ಈ ಕೆಲವೇ ಸೆಕೆಂಡ್ಗಳ ಗ್ಯಾಪ್ನಲ್ಲಿ ಯಾವಾಗ ಮೇಡೆ ಕಾಲ್ ಬಂತು, ಯಾವಾಗ ಏರ್ ಟ್ರಾಫಿಕ್ ಕಂಟ್ರೋಲರ್ ರಿಪ್ಲೈ ಮಾಡೋಕೆ ಮುಂದಾದರೂ ಕ್ಲಾರಿಟಿ ಸಿಗದಷ್ಟು ವೇಗದಲ್ಲಿ ಅಪಘಾತ ಆಗೋಗಿದೆ. ಪ್ಯಾನ್ ಮೇಡೆನ ಡಿಸ್ಟ್ರೆಸ್ ಕಾಲ್ ಅಂತ ಕನ್ಸಿಡರ್ ಮಾಡಿದ್ರೆ ಪ್ಯಾನ್ ಅರ್ಜೆಂಟ್ ಕಾಲ್ ಅಂತ ಹೇಳಲಾಗುತ್ತೆ. ಕೂಡಲೇ ಪ್ರಾಣ ಹೋಗೋ ಪರಿಸ್ಥಿತಿ ಇಲ್ಲ. ಆದರೆ ವಿಮಾನದಲ್ಲಿ ಮೆಕ್ಯಾನಿಕಲ್ ಸಮಸ್ಯೆ, ಯಾರಿಗಾದ್ರೂ ಮೆಡಿಕಲ್ ಎಮರ್ಜೆನ್ಸಿ, ಇಂಧನ ಕಮ್ಮಿ ಆದಾಗ ಪೈಲಟ್ 3 ಬಾರಿ ಪ್ಯಾನ್ ಅಂತ ಸಿಗ್ನಲ್ ಕೊಡ್ತಾರೆ. ಇದಕ್ಕೆ ಮೇಡೆ ಕಾಲ್ನಷ್ಟು ಪ್ರಯಾರಿಟಿ ಇಲ್ಲದೆ ಹೋದರೂ ಕೂಡ ಅಬೋವ್ ನಾರ್ಮಲ್ ಲೆವೆಲ್ನಲ್ಲಿ ಪೈಲಟ್ಗಳೊಂದಿಗೆ ಏರ್ ಟ್ರಾಫಿಕ್ ಕಂಟ್ರೋಲರ್ ಕಮ್ಯುನಿಕೇಟ್ ಮಾಡ್ತಾರೆ. ಏನು ಸಮಸ್ಯೆ ಅಂತ ಚೆಕ್ ಮಾಡ್ಕೊಳ್ತಾರೆ. ಸೆಕ್ಯೂರಿಟಿ, ಆಗಲೇ ಐಸ್ಲ್ಯಾಂಡ್ ಜ್ವಾಲಾಮುಖಿ ಸ್ಫೋಟದಲ್ಲಿ ಸೆಕ್ಯೂರಿಟಿ ಅಲರ್ಟ್ ಯೂಸ್ ಮಾಡಲಾಯಿತು ಅಂತ ಹೇಳಿದ್ವಲ್ಲ, ಆ ರೀತಿಯ ವಾತಾವರಣ, ಅಪಾಯಕಾರಿ ವಾತಾವರಣ. ಈಗ ಸಡನ್ ಆಗಿ ಇಸ್ರೇಲ್ ಇರಾನ್ ಯುದ್ಧ ಶುರುವಾಗಿ ಏರ್ ಸ್ಪೇಸ್ ಎಲ್ಲ ಬಂದಾಗಿದ್ದಾವಲ್ಲ, ಈ ರೀತಿಯ ಏರ್ ಸ್ಪೇಸ್ ಕ್ಲೋಜರ್ ಇದ್ದಾಗ ಅಥವಾ ಥ್ರೆಟ್ ಬಂದಾಗ ಸೆಕ್ಯೂರಿಟಿ ಅಂತ ಅಲರ್ಟ್ ಕೊಡಲಾಗುತ್ತೆ. ಅದನ್ನು ಕಾಕ್ಪಿಟ್ ಸಿಬ್ಬಂದಿನೂ ಕೊಡ್ಬೋದು ಅಥವಾ ಅವರಿಗೆ ಏರ್ ಸ್ಪೇಸ್ಗಳು ಕ್ಲೋಸ್ ಆಗಿರೋ ವಿಚಾರ ಇಮಿಡಿಯೇಟ್ ಆಗಿ ಗೊತ್ತಾಗದೇ ಇರ್ಬೋದಲ್ವಾ. ಹಾಗಾಗಿ ಏರ್ ಟ್ರಾಫಿಕ್ ಕಂಟ್ರೋಲರ್ ಕೂಡ ಸೆಕ್ಯೂರಿಟಿ ಅಲರ್ಟನ್ನು ಜಾರಿ ಮಾಡ್ಬೋದು. ಇದರ ಜೊತೆಗೆ ಸ್ಕ್ವಾಕ್ ಕೋಡ್ಗಳಿವೆ. ಆಗಲೇ ಹೇಳಿದ 7500, 7600, 7700 ಅನ್ನೋ ಕೋಡ್ಗಳು. ಇವುಗಳನ್ನು ನೇರವಾಗಿ ಮಾತನಾಡದೆ ಸೈಲೆಂಟ್ ಆಗಿ ಸಮಸ್ಯೆ ಕಮ್ಯುನಿಕೇಟ್ ಮಾಡೋಕೆ ಬಳಸಲಾಗುತ್ತೆ. ಉದಾಹರಣೆಗೆ 7500 ಇದನ್ನು ಟ್ರಾನ್ಸ್ಪಾಂಡರ್ 7500 ಅಂತ ಹೇಳಲಾಗುತ್ತೆ. ಅಥವಾ ಅದಕ್ಕಿರೋ ಬಟನ್ ಒತ್ತಿದ್ರೆ ಸಾಕು, ಇದರ ಅರ್ಥ ಇಲ್ಲೊಂದು ಸಮಸ್ಯೆ ಇದೆ, ಅದರಿಂದ ವಿಮಾನ ನಾರ್ಮಲ್ ಶೆಡ್ಯೂಲ್ ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಅರ್ಥ. ಕೋಡ್ 7500 ಬರ್ತಾ ಇದ್ದ ಹಾಗೆ ವಿಮಾನ ಹೈಜಾಕ್ ಆಗಿದೆ ಅನ್ನೋದು ಏರ್ ಟ್ರಾಫಿಕ್ ಕಂಟ್ರೋಲರ್ಗೆ ಅರ್ಥ ಆಗುತ್ತೆ. ಅವರ ಡಿಸ್ಪ್ಲೇನಲ್ಲಿ 7500 ಅನ್ನೋ ಕೋಡ್ ತೋರಿಸುತ್ತೆ. ಕೂಡಲೇ ಆ್ಯಕ್ಷನ್ ತಗೊಳ್ಳೋಕೆ ಮುಂದಾಗ್ಬೋದು, ಸಂಬಂಧಪಟ್ಟವರಿಗೆ ಮಾಹಿತಿಯನ್ನು ರವಾನೆ ಮಾಡ್ಬೋದು. ಅದೇ ರೀತಿ ಕೋಡ್ 7600 ಅಂದರೆ ರೇಡಿಯೋ ಫೇಲ್ಯೂರ್, ಅಂದರೆ ಕಮ್ಯುನಿಕೇಷನ್ ಡಿವೈಸ್, ಬ್ಯಾಕಪ್ ಡಿವೈಸ್, ಸ್ಯಾಟಲೈಟ್ ಫೋನ್ಗಳೆಲ್ಲ ಕೈಕೊಟ್ಟು ವಿಮಾನದ ಕಾಕ್ಪಿಟ್ ಜೊತೆಗಿನ ಕಮ್ಯುನಿಕೇಷನ್ ಅಥವಾ ಕಂಪ್ಲೀಟ್ ವಿಮಾನದೊಂದಿಗಿನ ಕಮ್ಯುನಿಕೇಷನ್ ಕಟ್ ಆದರೆ ಯೂಸ್ ಮಾಡಲಾಗುತ್ತೆ. ಅಂಥ ಸಂದರ್ಭದಲ್ಲಿ ಬರ್ತಾ ಇರೋ ವಿಮಾನಕ್ಕೆ ಯಾವ ರನ್ವೇ ಕ್ಲಿಯರ್ ಮಾಡಿಕೊಡಬೇಕು ಅಂತಲೂ ಏರ್ ಟ್ರಾಫಿಕ್ ಕಂಟ್ರೋಲರ್ಗೆ ಗೊತ್ತಾಗಲ್ಲ. ಏರ್ ಸ್ಪೇಸ್ ಕ್ಲೋಸ್ ಮಾಡಿ ಎಲ್ಲ ರನ್ವೇಗಳನ್ನು ಓಪನ್ ಇಡಬೇಕಾಗತ್ತೆ. ಇನ್ನು ಕೋಡ್ 7700ನ ಜನರಲ್ ಎಮರ್ಜೆನ್ಸಿಗೆ ಯೂಸ್ ಮಾಡಲಾಗುತ್ತೆ. ಇಂಜಿನ್ ಫೇಲ್ಯೂರ್, ಕ್ಯಾಬಿನ್ ಪ್ರೆಷರ್ ಕಮ್ಮಿಯಾಗಿ ವಿಮಾನ ಇದ್ದಕ್ಕಿದ್ದಂತೆ ಆಲ್ಟಿಟ್ಯೂಡ್ ಕಳ್ಕೊಳ್ಳೋದು, ಬೆಂಕಿ, ಮೆಡಿಕಲ್ ಎಮರ್ಜೆನ್ಸಿ, ನ್ಯಾವಿಗೇಷನ್ ಸಿಸ್ಟಮ್ ಲಾಸ್ ಆಗೋದು, ಹೀಗೆ ಸಾಕಷ್ಟು ಸಂದರ್ಭಗಳಲ್ಲಿ ಸ್ಕ್ವಾಕ್ 7700 ಕೋಡನ್ನು ಬಳಸಲಾಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ವಿಮಾನಯಾನದಲ್ಲಿ ಎದುರಾಗುವಂತಹ ವಿಭಿನ್ನ ರೀತಿಯ ಸಂಕಟಗಳ ಟೈಮ್ನಲ್ಲಿ ಬಳಸಲಾಗೋ ವಿಭಿನ್ನ ಕೋಡ್ಗಳ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿ ಕೊಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.